ಇದೆಲ್ಲ ಬಿರಿಯಾನಿ ಅಂಡಿ ಮೇಡಮ್. ಇದು ಬಿರಿಯಾನಿ ಮಾಡ್ಬೋದು, ಪಲಾವ್ ಮಾಡ್ಕೋಬಹುದು. ಸುಮಾರು ಎಷ್ಟು ಕೆಜಿ ಮಾಡ್ಬೋದು? ಇದರಲ್ಲಿ ನೀವು ಒಂದು 1 kg 1.5 kg ಮಾಡ್ಬೋದು ಮೇಡಮ್. ಇದರಲ್ಲಿ ವೆಯ್ಟ್ ಇದೆ, ಸಿಕ್ಕಾಪಟ್ಟೆ ವೆಯ್ಟ್ ಇದೆ, ಚೆನ್ನಾಗಿದೆ. ನೀವು ದಮ್ ಹಾಕದೇ ಬೇಡ, ಇದ್ರಲ್ಲಿ ಮಾಡ್ಬಿಟ್ರೆ ಸಾಕು, ಅದು ಆಟೋಮೆಟಿಕ್ ಆಗಿ ನೀವು ಸ್ಟವ್ ಆಫ್ ಆದ್ಮೇಲೆ ಅದೇ ದಮ್ ಆಗ್ಬಿಡುತ್ತೆ. ಸೇಮ್ ಲಿಡ್ ಕೂಡ ಸಿಗುತ್ತೆ. ಮಣ್ಣಿಂದ ಇದು ಬಿರಿಯಾನಿ ಇದೆ, ಅದಕ್ಕೆ ದೊಡ್ಡದಿದು. ಅಂದ್ರೆ ಸ್ವಲ್ಪ ಅಗಲ ಇದೆ, ಅಗಲ ಬರುತ್ತೆ, ಚೆನ್ನಾಗಿದೆ, ದೊಡ್ಡದಾಗೂ ಇರುತ್ತೆ. ಇದು ಅಷ್ಟೇ ವೆಯ್ಟ್ ಇದೆ, ಚೆನ್ನಾಗಿದೆ. ನೋಡಿ ಇದು ಫ್ರಿಡ್ಜ್ ನೀರು ಅಥವಾ ಐಸ್ ವಾಟರ್ ಎಲ್ಲ. ಹೌದು ಮೇಡಮ್, ಇದೆಲ್ಲ ಪ್ಯೂರ್ ಆಟೋಮೆಟಿಕ್ ಆಗಿ ಚಿಲ್ ಆಗುತ್ತೆ ನಿಮ್ಗೆ. ಕ್ಯಾಪ್ ಕೂಡ ಇದೆ, ಅಂದ್ರೆ ಕ್ಯಾಪ್ ಮಣ್ಣಲ್ಲೇ ಸಿಗುತ್ತೆ ನೋಡಿ ನಿಮ್ಗೆ. ಕ್ಯಾಪ್ ಮಣ್ಣಲ್ಲೇ ಕೊಡ್ತೀವಿ ನಾವು. ಈ ಗ್ಲಾಸ್ 2 rupees ಅಷ್ಟೇ. ಯೂಸ್ ಅಂತ್ರೋ ಗ್ಲಾಸ್ 50 ml. ಇದು ಚಾಯ್ ಇದೆಲ್ಲ ಮಾಡ್ತಾರಲ್ಲ, ಅವ್ರಿಗೆ ಗೊತ್ತು ಇದ್ರ ಬೆಲೆ ಏನು ಅಂತ. 2 rupees ನಾವು ಕೊಡ್ತಾ ಇದೀವಿ, ತಗೊಂಡು ಯೂಸ್ ಮಾಡ್ತಾ ಇರೋ ಜನ. ಚೆನ್ನಾಗಿದೆ, ಆರೋಗ್ಯಕ್ಕೆ ಒಳ್ಳೇದು ಇದು. ಸೊ 2 rupees ಇಂದ ಹಿಡಿದು ನಮ್ಮ ಹತ್ರ 2000 ರೂಪಾಯಿವರೆಗೂ ಐಟಮ್ಗಳು ಸಿಗುತ್ತೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ರೆ ಎಕ್ಸ್ಪ್ಲೋರ್ ವಿತ್ ರಂಜಿತಾ ಗೌಡ ಯೂಟ್ಯೂಬ್ ಚಾನಲ್. ಗೈಸ್, ನಾನು ಇವತ್ತು ಚಾಮರಾಜಪೇಟೆ ವಿಶಾಲ್ ಮಾರ್ಟ್ ಎದುರುಗಡೆ ಇರೋಂಥ ಮಿಸ್ಟರ್ ಮಡ್ ಪಾಟ್ರಿ ಶಾಪ್ಗೆ ಬಂದಿದ್ದೀನಿ. ಸೊ ಇಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಆಗಿರೋಂಥ ಕಿಚನ್ ಐಟಮ್ಸ್, ಹಾಗೆ ಬಲ್ಕ್ ಆಗಿ ಹೋಲ್ಸೇಲ್ ಆಗಿ ತಗೊಳ್ಳೋರಿಗೆ ಸಿಕ್ಕಾಪಟ್ಟೆ ಐಟಮ್ಸ್ ಸಿಗ್ತಾ ಇದೆ. ಅದರಲ್ಲೂ ಇವಾಗಿನ ಕಾಲದಲ್ಲಿ 2 ರೂಪಾಯಿಗೆ 1 ರೂಪಾಯಿಗೆ ಏನು ಸಿಗತ್ತೆ ಅಂತ ಯೋಚನೆ ಮಾಡ್ತಿರೋರಿಗೆಲ್ಲರಿಗೂ 1 ರೂಪಾಯಿಂದನೂ ಕೂಡ ಐಟಮ್ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು. ಅದಕ್ಕೇ ಇವ್ರು ಸಾಕಷ್ಟು ಫೇಮಸ್ ಆಗಿರೋವಂಥದ್ದು. ಬನ್ನಿ, ನಾನು ಏನೆಲ್ಲ ಐಟಮ್ಸ್ ಇದೆ ಅಂತ ತೋರಿಸ್ತಾ ಹೋಗ್ತೀನಿ. ಇಲ್ಲಂತೂ ಸಿಕ್ಕಾಬಟ್ಟೆ ಯೂಜ್ ವೆರೈಟೀಸ್ ಆಫ್ ಕಿಚನ್ ಐಟಮ್ಸೇ ಸಿಗ್ತಾ ಇದೆ. ನಾನು ಶಾಪ್ ಓನರ್ನ ಮಾತಾಡಿಸ್ತಾ ಎಷ್ಟು ವರ್ಷ ಆಯಿತು ಶುರು ಆಗಿ, ಮತ್ತು ಎಕ್ಸಾಕ್ಟ್ ಅಡ್ರೆಸ್ ಎಲ್ಲಿದೆ ಅಂತ ಕೇಳಿಕೊಂಡು ಏನೆಲ್ಲ ಐಟಮ್ಸ್ ಇದೆ ಅಂತ ತೋರಿಸ್ತಾ ಹೋಗ್ತೀನಿ. ಬನ್ನಿ ನೋಡೋಣ. ಫಸ್ಟಿಗೆ ನಿಮ್ಮ ಶಾಪ್ ನೇಮ್ ಮತ್ತೆ ಯಾವಾಗಿಂದ ಸ್ಟಾರ್ಟ್ ಆಗಿದ್ದು, ಏನೆಲ್ಲ ಐಟಮ್ಸ್ ಸಿಗ್ತಾ ಇದೆ, ಎಲ್ಲಿರೋದು ಅಂತ ಹೇಳಿ ಸರ್. ಮೇಡಮ್, ನಮ್ಮ ಶಾಪ್ ಹೆಸರು ಬಂದು ಮಿಸ್ಟರ್ ಮಟ್ ವಿಲೇಜ್ ಪಾಟ್ರಿ ವರ್ಲ್ಡ್ ಅಂತ. ನಮ್ದು ಚಾಮರಾಜಪೇಟೆಯಲ್ಲಿ ಇರೋದು, ಬ್ಯಾಂಗ್ಳೂರ್ ಚಾಮರಾಜಪೇಟೆ ವಿಶಾಲ್ ಮಟ್ ಸ್ಟ್ರೈಟ್ ಆಪೋಸಿಟ್ ಅಲ್ಲಿ ಇರೋದು ನಮ್ದು. ನಾವು ಸುಮಾರು ವರ್ಷದಿಂದ ಇದು ಬಿಸ್ನೆಸ್ ಮಾಡ್ತಾ ಇದೀವಿ ಮೇಡಮ್. ನಾವು ಆದ್ರೆ ರಿಟೇಲ್ ಈಗ ಮಾಡ್ತಾ ಇದೀವಿ. ನಾವು ಹೋಲ್ಸೇಲ್ ಅಲ್ಲಿ ಸುಮಾರು ಒಂದು 10-15 ವರ್ಷದಿಂದ ಹೋಲ್ಸೇಲ್ ಮಾಡ್ತಾ ಇದೀವಿ. ರಿಟೇಲ್ ಬಂದು ಈಗ ಸ್ಟಾರ್ಟ್ ಮಾಡಿದೀವಿ ಅಷ್ಟೇ. ರಿಟೇಲ್ ಏನಂದ್ರೆ ಹೋಲ್ಸೇಲ್ ಬೆಲೆಗೆ ರಿಟೇಲ್ ಕೊಡ್ತಾ ಇದೀವಿ ಅಷ್ಟೇ, ಬೇರೆ ಏನು ಡಿಫ್ರೆನ್ಸ್ ಇಲ್ಲ ಅದರಲ್ಲಿ. ಸರ್, ಇತ್ತೀಚೆಗೆ ತುಂಬಾ ಟ್ರೆಂಡಿಂಗ್ ಅಂತ ಹೇಳಿದ್ರೆ 2 ರೂಪಾಯಿಗೆ 1 ರೂಪಾಯಿಗೆ ಏನು ಸಿಗಲ್ಲ ಬೆಂಗಳೂರಲ್ಲಿ. ಅಂತದ್ರಲ್ಲಿ ನೀವು 2 ರೂಪೀಸ್ ಇಂದ ಐಟಮ್ಸ್ ಅನ್ನ ಕೊಡ್ತಾ ಇದ್ದೀರಾ, ಕಾಫಿ. ಹೌದು ಮೇಡಮ್, 2 ರೂಪೀಸ್ ಹತ್ರ 2 ರೂಪೀಸ್ ನಮ್ಮ ಹತ್ರ ಐಟಮ್ ಇದೆ ನೋಡಿ. ಈ ಗ್ಲಾಸ್ 2 ರೂಪೀಸ್ ಅಷ್ಟೇ. ಯೂಸ್ ಅಂತ್ರೋ ಗ್ಲಾಸ್ 50 ml. ಇದು ಚಾಯ್ ಇದೆಲ್ಲ ಮಾಡ್ತಾರಲ್ಲ, ಅವ್ರಿಗೆ ಗೊತ್ತು ಇದ್ರ ಬೆಲೆ ಏನು ಅಂತ. 2 ರೂಪೀಸ್ ನಾವು ಕೊಡ್ತಾ ಇದೀವಿ, ತಗೊಂಡು ಯೂಸ್ ಮಾಡ್ತಾ ಇರೋ ಜನ. ಚೆನ್ನಾಗಿದೆ, ಆರೋಗ್ಯಕ್ಕೆ ಒಳ್ಳೇದು ಇದು. ಸೊ 2 ರೂಪೀಸ್ ಇಂದ ಹಿಡಿದು ನಮ್ಮ ಹತ್ರ 2000 ರೂಪಾಯಿವರೆಗೂ ಐಟಮ್ಗಳು ಸಿಗುತ್ತೆ ಮೇಡಮ್. ಹೋಲ್ಸೇಲ್ ಬೆಲೆಗೆ ರಿಟೇಲ್ ಮಾಡ್ತಾ ಇದೀವಿ. ಹೋಲ್ಸೇಲ್ ಕೊಡ್ತೀವಿ, ರಿಟೇಲ್ ಕೊಡ್ತೀವಿ, ಏನು ತೊಂದರೆ ಇಲ್ಲ. ಸಿಂಗಲ್ ಪೀಸ್ ಕೂಡ ಕೊಡ್ತೀವಿ. ಅರೆ ಇದೆಲ್ಲ 2 ರೂಪಾಯಿದು ಬಂದೆ ಅಂದ್ರೆ ಬಾಕ್ಸ್ ತಗೋಬೇಕು, ನೀವು ಒಂದು ಬಾಕ್ಸ್ ತಗೋಬೇಕು ಆ ಥರ. ಓಕೆ ಸರ್, ಇನ್ನು ನೆಕ್ಸ್ಟ್ ಏನೆಲ್ಲ ಐಟಮ್ಸ್ ಇದೆ ನಮ್ಮ ಹತ್ರ? ನೋಡಿ ಮೇಡಮ್, ಎಲ್ಲ ಥರದ್ದು ಇದೆ ಐಟಮ್ ನಮ್ಮ ಹತ್ರ. ನೋಡಿ, ಇದು ಬಾಟಲ್ಸ್ ಇದೆ, ನೀರು ಬಾಟ್ಲ್ ಇದೆ, ಯೂಸ್ ಅಂತ್ರೋ ಗ್ಲಾಸಸ್ ಸಿಗುತ್ತೆ, ಈ ಸ್ವೀಟ್ ಕಪ್ಸ್ ಎಲ್ಲ ಸಿಗುತ್ತೆ ನೋಡಿ. ಇದೆಲ್ಲ ಬಂದು ಕ್ಯಾಟ್ರಿನ್ ಅವ್ರಿಗೆ ಯೂಸ್ ಆಗೋದು ಇದು. ಮತ್ತೆ ಕಿಚನ್ ಐಟಮ್ ಸಿಗುತ್ತೆ, ಪೂರ್ತಿ ಎಂಟೈರ್ ಕಿಚನ್ ಐಟಮ್ ಸಿಗುತ್ತೆ ನಮ್ಮ ಹತ್ರ. ಸರ್, ಇತ್ತೀಚೆಗೆ ಸಾಕಷ್ಟು ಜನಕ್ಕೆ ಹೆಲ್ತ್ ಪ್ರಾಬ್ಲಮ್ಸ್ ಬರ್ತಾ ಇದೆ. ಯಾಕೆ ಅಂದ್ರೆ ಹಳೆ ಕಲ್ಚರ್ನ ನಾವು ಬಿಟ್ಟಿರ್ತೀವಿ, ಅದು ಮರ್ತು ಬಿಟ್ಟಿದೀವಿ. ಅದು ಹೆಂಗ್ ಯೂಸ್ ಮಾಡೋದಂತಾನು ಗೊತ್ತಿಲ್ಲ. ಸೊ ಅದನ್ನ ನಾವು ಟ್ರೆಂಡ್ ತರೋಣ ಅಂತ ಟ್ರೈ ಮಾಡ್ತಾ ಇದೀವಿ ಅಷ್ಟೇ. ಕರೆಕ್ಟ್. ಈಗ ಇದರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ, ಹೆಲ್ತ್ ಬೆನಿಫಿಟ್ಸ್, ಯಾಕೆ ಇದನ್ನ ಯೂಸ್ ಮಾಡಬೇಕು? ಮೇಡಮ್, ಒಂದು ಸಿಂಪಲ್ ಲಾಜಿಕ್ ಇದೆ. ನಮ್ಮ ಹಳೆಗಾಲದಲ್ಲಿ ನಮ್ಮ ತಾತ ಮುತ್ತಾತನಿಗೆ ಏನು ಇರಲಿಲ್ಲ. ಅವ್ರು 80-90 ವಯಸ್ಸವರೆಗೂ ಇರ್ತಾ ಇದ್ರು. ಶುಗರು BP ಇರ್ತಾ ಇರ್ಲಿಲ್ಲ. ಈಗ 30 ವರ್ಷಕ್ಕೆ ಶುಗರ್ ಬಂದ್ಬಿಡ್ತಾ ಇದೆ, 20 ವರ್ಷಕ್ಕೆಲ್ಲ BP ಏನೇನೋ ಬರ್ತಾ ಇದೆ. ಸೊ ಇದೆಲ್ಲ ಏನು ಕಾರಣ ಅಂದ್ರೆ ನಾವು ಯೂಸ್ ಮಾಡ್ತಿರೋ ಪಾತ್ರೆಗಳು. ನಾವೆಲ್ಲ ಟೆಫ್ಲಾನ್ ಕೋಟಿಂಗು ಮತ್ತೆ ಇದು ನಾನ್ ಸ್ಟಿಕ್ ಅಂತ ಹೋಗ್ತೀವಿ. ಎಷ್ಟು ನಾನ್ ಸ್ಟಿಕ್ ಯೂಸ್ ಮಾಡ್ತೀವೋ ಅಷ್ಟು ನಮ್ಮ ಆರೋಗ್ಯ ಹಾನಿಕರ ಅದು. ಸೊ ಅದನ್ನೆಲ್ಲ ಬಿಡಿ, ಸ್ವಲ್ಪ ಕಡಿಮೆ ಮಾಡೋಣ. ಅದು ಕಂಪ್ಲೀಟಾಗಿ ಬಿಡೋಕ್ಕಾಗಲ್ಲ, ಕಡಿಮೆ ಮಾಡೋಣ, ಟ್ರೈ ಮಾಡಿ ಸ್ವಲ್ಪ ನಾವು ಆರೋಗ್ಯವಾಗಿ ಇರೋಣ. ಅದಕ್ಕೋಸ್ಕರ ನೋಡಿ, ಮಣ್ಣಿನ ಪಾತ್ರೆ ಎಷ್ಟೊಂದಿದೆ ನೋಡಿ ನಮ್ಮ ಹತ್ರ. ಒಂದೊಂದು ನಿಮ್ಮ ಮನೇಲಿ ಏನೇನು ಯೂಸ್ ಮಾಡ್ತೀರೋ ಎಲ್ಲ ಸಿಗುತ್ತೆ ನಮಗೆ ನಮ್ಮ ಹತ್ರ. ನೋಡಿ, ಇದು ಕಡಾಯಿ, ಇದೆಲ್ಲ ನೋಡಿ ತುಂಬಾ ಚೆನ್ನಾಗಿರುತ್ತೆ ಫ್ರೈ ಮಾಡ್ಲಿಕ್ಕೆ. ಹೌದು, ಕಡಾಯಿ ಇದೆ. ಮತ್ತೆ ನೋಡಿ, ಇದು ಬಿರಿಯಾನಿ ಪಾಟ್ಗಳಿದೆ, ದೊಡ್ಡ ದೊಡ್ಡ ಬಿರಿಯಾನಿ ಪಾಟ್ಗಳು ಸಿಗುತ್ತೆ. ಸರ್, ಇದೆಲ್ಲ ಪ್ರೈಸ್ ಸ್ಟಾರ್ಟಿಂಗ್ ಏನಿರುತ್ತೆ ಸರ್? ಮೇಡಮ್, ಇದೆಲ್ಲ ತುಂಬಾ ಕಡಿಮೆ ಮೇಡಮ್ ಪ್ರೈಸು. ನೋಡಿ, ಇದು ಬಂದು 2 ಲೀಟರ್ ಕೆಪಾಸಿಟಿ. ಇದು ಬರೀ 600 ರೂಪಾಯಿ ನಿಮ್ಗೆ ಅಷ್ಟೇ. ಇದ್ರ ಬೆನಿಫಿಟ್ಸ್ ನೋಡಿದ್ರೆ
6 ಕೋಟಿ ಕೊಟ್ಟರು ಆ ಬೆನಿಫಿಟ್ ಬರಲ್ಲ ನಿಮ್ಗೆ, ಸಿಗಲ್ಲ ನಿಮಗೆ ಬೇರೆ ಪಾತ್ರೆಯಲ್ಲಿ. ಪ್ಯೂರ್ ಮಣ್ಣಲ್ಲಿ ಮಾಡಿರ್ತೀವಿ, ಅದು ಚೆನ್ನಾಗಿರುತ್ತೆ, ನಿಮ್ಗೆ ಆರೋಗ್ಯಕ್ಕೆ ಒಳ್ಳೆಯದು. ಟೇಸ್ಟ್ ವೈಸ್ ನೋಡಿದ್ರೆ ಸಿಕ್ಕಾಪಟ್ಟೆ ಲೈಕ್ ಮಾಡ್ತೀರಾ ನೀವು. ಈಗೆಲ್ಲ ನಾವು ರಾತ್ರಿ 12 ಗಂಟೆ 1 ಗಂಟೆಗೆ ಹೋಗಿ ಮಟ್ಕಾ ಬಿರಿಯಾನಿ ತಿಂತೀವಿ, ಮನೇಲೇ ಮಾಡ್ಕೊಂಡು ತಿನ್ಬೋದು ಮಟ್ಕಾ ಬಿರಿಯಾನಿ. ಇವಾಗ ಅದೆಲ್ಲ ಇದು ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ. ಸರ್ ಇನ್ನು ಹೊರಗಡೆನೂ ಸಿಗುತ್ತೆ ಐಟಮ್ಸ್? ಹೊರಗಡೆ ಸಿಗುತ್ತೆ ಮೇಡಮ್, ನಾವು ಅದು ಎಷ್ಟು ಗ್ಯಾರಂಟಿ ಕೊಡೋಕ್ಕಾಗಲ್ಲ ನಾವು. ಯಾಕಂದ್ರೆ ಹೊರಗಡೆ ಏನು ಮಾಡ್ತಾರೆ ಅಂದರೆ ಕೆಲವೊಬ್ರು ಸಿಮೆಂಟ್ ಪಾತ್ರೆಗೆ ಇದನ್ನ ಬಣ್ಣ ಬಳಿದು ಮಣ್ಣಿಂದಂತ ಮಾಡ್ತಾ ಇದ್ದಾರೆ. ಸೊ ಅದು ನಮ್ಗೆ ಗೊತ್ತಿಲ್ಲ, ನಮ್ಮ ಕಂಪ್ಲೇಂಟ್ಸ್ ಕಸ್ಟಮರ್ ಹೇಳೋದು ಗೊತ್ತಾಗುತ್ತೆ ನಮಗೆ. ನಮ್ದು ಪ್ಯೂರ್ ಮಣ್ಣು, ನಾವೇ ಮಾಡ್ತೀವಿ, ನಮ್ಮದೇ ಫ್ಯಾಕ್ಟ್ರಿ ಇದೆ, ನಾವೇ ಮಾಡ್ತೀವಿ. ಅಂದ್ರೆ ಈ ಕ್ರ್ಯಾಕ್ ಬಿಡೋದು ಅಥವಾ ಅದು ಸೀಸನಿಂಗ್ ಮಾಡ್ಕೋಬೇಕು ಮೇಡಮ್. ಸಿಂಪಲ್ ಸೀಸನಿಂಗ್ ಇದೆ, ಒಂದು 2 ಡೇಸ್ ಸೀಸನಿಂಗ್ ಮಾಡ್ಕೊಂಡ್ರೆ ಇದನ್ನ ಪಲಗಿಸ್ಕೊಬಿಟ್ರೆ ಆಮೇಲೆ ಅದು ನೀವು ಹೇಳ್ದಂಗೆ ಅದು ಕೇಳುತ್ತದು. ನಮ್ಮ ಹತ್ರ ಗಿಫ್ಟ್ ಐಟಮ್ ಸಿಗುತ್ತೆ, ಎಲ್ಲ ಗಿಫ್ಟ್ ಐಟಮ್. ಇದೆಲ್ಲ ಉಂಡಿ, ಇದು ಮಕ್ಳಿಗೆ ಈಗಿಂದಲೇ ನಾವು ಆಗಿನ ಕಾಲದಲ್ಲಿ ನಾವು ಯೂಸ್ ಮಾಡಿದ್ದೀವಿ. ಇದೆಲ್ಲ ಉಂಡಿ ಎಲ್ಲ ಮನೇಲಿ ಕಾಸು ಗೂಡಾಕಿ ಏನೋ ಒಂದು ವಸ್ತು ತೊಗೋಬೇಕು, ನಾವು ಒಂದು ಉಂಡಿ ಮಾಡ್ತಾ ಇದ್ವಿ, ಅದನ್ನ ಸೇರಿಸಿ ತೊಗೊಳ್ತಾ ಇದ್ವಿ. ಈಗ ಅದೆಲ್ಲ ಇಲ್ವೇ ಇಲ್ಲ, ಎಲ್ಲ ಇದಾಗ್ಬಿಟ್ಟಿದೆ ನೋಡಿ. ಈಗ ಅದೆಲ್ಲ ಉಂಡಿ ಎಲ್ಲ ಇದೆ, ಎಲ್ಲ ಟೈಪ್ ಉಂಡಿ ಇದೆ, ಮತ್ತೆ ಗಿಫ್ಟ್ ಐಟಮ್ಸ್ ಇದೆ, ಫ್ಲವರ್ ಪಾಟ್ಸ್ ಇದೆ ನೋಡಿ, ಫ್ಲವರ್ ಪಾಟ್ಸ್ ಇದೆ ಸಿಕ್ಕಾಪಟ್ಟೆ ಎಲ್ಲ. ಇದೆಲ್ಲ ಫ್ಲವರ್ ಪಾಟ್ಸ್ ಇದೆಲ್ಲ ನೋಡಿ, ಮನೇಲಿ ಇಟ್ಕೋಬೋದು, ಟೇಬಲ್ ಮೇಲೆ ಇಡ್ಬೋದು, ಡೆಕೋರೇಟಿವ್ ಐಟಮ್ಸ್ ಇದೆಲ್ಲ ಇದೆ. ನಮ್ಮ ಹತ್ರ ಗಣೇಶನೂ ಇದೆ ನೋಡಿ, ಗಣೇಶ ರಿಟರ್ನ್ ಗಿಫ್ಟ್ ಗಣೇಶ ಹೋಗುತ್ತೆ, ಗಂಟೆ ಇದೆ, ಜಾಡಿಗಳು ಕೂಡ ಇದೆ, ಸೆರಾಮಿಕ್ ಜಾಡಿನೂ ಇದೆ ನೋಡಿ ಮೇಲ್ಗಡೆ. ಇದೆಲ್ಲ ಮರ್ತು ಬಿಟ್ಟಿದೀವಿ ನಾವು, ಇದೆಲ್ಲ ಕರೆಕ್ಟ್. ತಿರ್ಗಾ ತಂದು ತೋರಿಸ್ತಾ ಇದೀವಿ ಎಲ್ಲರೂ ನಿಮಗೆ, ತಗೊಂಡು ಯೂಸ್ ಮಾಡಿ ಸಂತೋಷವಾಗಿರಿ. ನೋಡಿ ನೋಡಿ ಇದೆಲ್ಲ ಗ್ಲಾಸ್ಗಳು ಇದೆ, ಗಣೇಶ ರಿಟರ್ನ್ ಗಿಫ್ಟ್ ಗಣೇಶ ಇದೆ, ದೀಪ ಇದೆ, ಗಣೇಶನ ದೀಪ ಇದೆ, ಗಂಟೆ ನೋಡಿ, ಮಣ್ಣೆಲ್ಲ ಗಂಟೆನೂ ಬರುತ್ತೆ ನಿಮಗೆ ನೋಡಿ. ಪ್ಯೂರ್ ಮಣ್ಣಿದು ನೋಡಿ, ಹೊರಗಡೆನೂ ಮಣ್ಣೆ, ಎಲ್ಲ ಮಣ್ಣಲ್ಲೇ ಕೊಡ್ತಾ ಇದೀವಿ ನಾವು. ಗ್ಲಾಸ್ಗಳು ಸಿಗುತ್ತೆ. ಸರ್ ಇನ್ನು ನೆಕ್ಸ್ಟ್ ಗಣೇಶ ಹಬ್ಬ ಬರ್ತಾ ಇದೆ, ದೀಪಾವಳಿ ಹಬ್ಬ ಬರ್ತಾ ಇದೆ, ಏನಾದ್ರೂ ಹೊಸ ಐಟಮ್ಸ್? ಮೇಡಮ್ ಗಣೇಶ ಹಬ್ಬಕ್ಕೆ ನಾವು ಗಣೇಶ ಕೊಡ್ತಾ ಇದೀವಿ, ಮಾರ್ತಾ ಇದೀವಿ. ಸೊ ಅದು ಪ್ಯೂರ್ ಮಣ್ಣಿಂದ ಕೊಡ್ತೀವಿ, ಯಾವ್ದು ಕಲರ್ ಗಿಲರ್ ಮಾಡಿರಲ್ಲ, ಪ್ಯೂರ್ ಮಣ್ಣಿಂದ ಬರುತ್ತೆ. ಆಮೇಲೆ ದಸರಾ ಗೊಂಬೆ ಸಿಗುತ್ತೆ. ದೇವಸ್ಥಾನ ತಡೆ ಹೊಡಿಯೋದು ನೋಡಿ ಮೇಡಮ್, ಇದು ನೀವು ನೋಡಿರ್ತೀರ ದೇವಸ್ಥಾನಕ್ಕೆಲ್ಲ, ಬಂಡೆಕಾಲಮ್ಮ ದೇವಸ್ಥಾನಕ್ಕೆ ಹೋದ್ರೆ ನೋಡಿರ್ತೀರಾ ತಡೆ ಹೊಡಿಯೋ ಕುಡಿಕೆಗಳು ಇದೆಲ್ಲ. ಸೊ ಇದರಲ್ಲೇ ಬೇರೆನೂ ಇದೆ ನಮ್ಮ ಹತ್ರ, ತೋರಿಸ್ತೀನಿ. ಇದು ತಡೆ ಹೊಡಿಯೋ ಕುಡಿಕೆ ನೋಡಿ, ದೀಪಗಳು ಇದೆ, ಎಲ್ಲ ಸೈಜ್ ದೀಪ ಸಿಗುತ್ತೆ ನಿಮಗೆ. ಇನ್ನು ದೀಪಾವಳಿ ದೀಪಾವಳಿ ಬಂತಂದ್ರೆ ದೀಪದ ಇದು ನೋಡಿ, ದೀಪಗಳು ಸಿಗುತ್ತೆ ಈ ತರ. ಇದರಲ್ಲಿ ಎಲ್ಲಾ ಸೈಜ್ ಸಿಗುತ್ತೆ ದೀಪ, 1ನೇ ನಂಬರಿಂದ ಹಿಡಿದು 12 ನಂಬರ್ಗೂ ದೀಪ ಸಿಗುತ್ತೆ. ಎಷ್ಟು ಸರ್ ಪ್ರೈಸ್? ಸ್ಟಾರ್ಟಿಂಗ್ ₹1 ಮೇಡಮ್ ಅಷ್ಟೇ ದೀಪ ನೋಡಿ. ಇದೆಲ್ಲ ₹1 ಅಷ್ಟೇನಾ ನೋಡಿ, ಈ ದೀಪ ₹1 ಅಷ್ಟೇ ನಿಮಗೆ. ಇದು ₹1 ಒಂದು ದೀಪ ಅಷ್ಟೇ ನೋಡಿ. ₹1 ಈ ಕಾಲದಲ್ಲಿ ಏನ್ ಬರತ್ತೆ ಅಂತ ನೋಡಿ. ಈಗ ₹1 ನಾವು ದೀಪ ಕೊಡ್ತೀವಿ. ಮತ್ತೆ ನೋಡಿ ಇದು ಸಾಂಬ್ರಾಣಿ ಹಾಕೋದು ಇದೆ, ಧೂಪಾರತಿ ಹಾಕೋದಿದೆ ನೋಡಿ. ಉರ್ಲಿ ಅಂತೀವಿ ಇದನ್ನ, ಮನೆ ದೇವ್ರ ಮುಂದೆ ಹೂವು ಹಾಕ್ಬಿಟ್ಟು ಇಕ್ತೀವಲ್ಲ ಅದು. ಇದು ಫ್ಯಾನ್ಸಿ, ಇದು ಚೆನ್ನಾಗಿ ನೋಡಿ, ಎಷ್ಟು ಚೆನ್ನಾಗಿ ಹ್ಯಾಂಡ್ ಪೇಂಟೆಡ್ ಎಲ್ಲ ಮಾಡಿಟ್ಟಿದ್ದಾರೆ ನೋಡಿ. ಇದೆಲ್ಲ ಎಕ್ಸ್ಪೋರ್ಟ್ ಕ್ವಾಲಿಟಿ ಇದೆ, ನೋಡ್ಲಿಕ್ಕೆ ಅಷ್ಟು ಕ್ಯೂಟ್ ಆಗಿದೆ. ನೋಡಿ ಇದೆಲ್ಲ ಎಕ್ಸ್ಪೋರ್ಟ್ ಕ್ವಾಲಿಟಿ. ಪ್ರೈಸ್ ಆಗುತ್ತೆ ಮೇಡಮ್ ಇದೆಲ್ಲ ಒಂದೊಂದು ಪ್ರೈಸ್ ಇದೆ, ನಾವು ಮಾಡ್ಕೊಡ್ತೀವಿ, ನಿಮ್ಗೆ ಬನ್ನಿ ನೀವು. ಓಕೆ, ಇದಂತೂ ನಿಜವಾಗ್ಲೂ ತುಂಬಾನೇ ಅಟ್ರಾಕ್ಟಿವ್ ಆಗಿದೆ. ಈ ಹಬ್ಬ ಟೈಮ್ ಅಲ್ಲೆಲ್ಲ ದೇವ್ರ ಮುಂದೆ ಇಡಕ್ಕೆ, ಪೂಜೆ ಮನೆಯಲ್ಲಿ ಹಾಕ್ಬಿಟ್ಟಿದ್ರು, ತುಂಬಾ ಚೆನ್ನಾಗಿ ನೋಡಿ. ಇದು ನೋಡಿ, ಇದು ಈ ತರನೂ ಇದೆ ನೋಡಿ. ಇದೆಲ್ಲ ಫ್ಯಾನ್ಸಿ ಐಟಮ್ ನಿಮಗೆ, ರೇರ್ ಪೀಸ್ಗಳು ಇದೆಲ್ಲ, ಎಕ್ಸ್ಪೋರ್ಟ್ ಕ್ವಾಲಿಟಿ. ವಾಟರ್ ಬಾಟ್ಲ್ ಇದು ಇದೆ, ಟ್ರೆಂಡಿಂಗ್ ಅಲ್ಲಿ ಓಡ್ತಾ ಇರೋದು ವಾಟರ್ ಬಾಟ್ಲ್ ಇದು. ಇವಾಗೆಲ್ಲ ನಾವು ಪ್ಲಾಸ್ಟಿಕ್ ವಾಟರ್ ಬಾಟ್ಲ್ ನೋಡಿರ್ತೀರಾ ನೋಡಿ, ಇದು ಫ್ರಿಡ್ಜ್ ನೀರು ಅಥವಾ ಐಸ್ ವಾಟರ್ ಎಲ್ಲ. ಹೌದು ಮೇಡಮ್, ಇದೆಲ್ಲ ಪ್ಯೂರ್ ಆಟೋಮೆಟಿಕ್ ಆಗಿ ಚಿಲ್ ಆಗುತ್ತೆ ನಿಮಗೆ. ಕ್ಯಾಪ್ ಕೂಡ ಇದೆ, ಅಂದ್ರೆ ಇದು ಕ್ಯಾಪ್ ಮಣ್ಣಲ್ಲೇ ಸಿಗುತ್ತೆ ನೋಡಿ ನಿಮಗೆ. ಕ್ಯಾಪ್ ಮಣ್ಣಲ್ಲೇ ಕೊಡ್ತೀವಿ ನಾವು, ತುಂಬಾ ಚೆನ್ನಾಗಿದೆ. ಇದು ಒಂದ್ಸತಿ ನೀರು ಕುಡಿದು ಬಿಟ್ರೆ ಆಮೇಲೆ ಬೇರೆ ನೀರು ಕುಡಿಯೋಕೆ ಹೋಗಲ್ಲ ನೀವು, ಅಷ್ಟು ಇದಾಗಿರುತ್ತೆ, ತಂಪಾಗಿರುತ್ತೆ, ಚೆನ್ನಾಗೂ ಇರುತ್ತೆ ನೋಡಿ. ಇದು ಮೊಸರು ಹೆಬ್ಬ ಹಾಕೋದು, ಇದು ಮೊಸರು ಹೆಬ್ಬ ಹಾಕೋದು, ಇದೆಲ್ಲ ಸಿಗುತ್ತೆ. ಇದು ಮಾಡೋಕ್ಕೆ ನಿಮ್ಗೆ ಪ್ರೀಮಿಯಂ ಕ್ವಾಲಿಟಿ ತವಾ. ಇದು ನಾರ್ಮಲ್ ರೋಡಲ್ಲಿ ಮಾರೋ ತವಾ ಅಲ್ಲ, ಇದು ಪ್ರೀಮಿಯಂ ಕ್ವಾಲಿಟಿ. ಇದು ಚೆನ್ನಾಗಿರುತ್ತೆ, ನೀವು ಯೂಸ್ ಮಾಡೋದು ನಿಮಗೆ ಗೊತ್ತಾಗುತ್ತೆ ಕ್ವಾಲಿಟಿ ಹೆಂಗಿದೆ ಅಂತ. ಸರ್ ಇದರಲ್ಲಿ ದೋಸೆ ಚಪಾತಿ ಎಲ್ಲ, ಇದರಲ್ಲಿ ರೋಟಿ ಚಪಾತಿ ಮಾಡ್ಬೋದು ಮೇಡಮ್, ದೋಸೆ ಮಾಡಕ್ ಆಗಲ್ಲ ಇದರಲ್ಲಿ. ದೋಸೆ ಬೇರೆ ಇದೆ, ಅದು ಸ್ಟಾಕ್ ಇಲ್ಲ ನಮ್ಮ ಹತ್ರ, ಬಂದಾಗ ನಾನು ಕೊಡ್ತೀನಿ ನಿಮಗೆ. ಓಕೆ, ಬಂದಾಗ ತೋರಿಸ್ತೀರಾ? ಅಂದ್ರೆ ತುಂಬಾ ವೆಯ್ಟ್ ಕೂಡ ಇಲ್ಲ, ಸ್ವಲ್ಪ ಲೈಟ್ ಚೆನ್ನಾಗಿರುತ್ತೆ. ಇದು ಪ್ರೀಮಿಯಂ ಕ್ವಾಲಿಟಿ, ಇದು ತುಂಬಾ ಚೆನ್ನಾಗಿದೆ. ತೋರಿಸಿದ್ದೀನಿ. ಅಂದ್ರೆ ಪ್ರತಿ ಒಂದನ್ನು ಕೂಡ ಸೀಸನಿಂಗ್ ಮಾಡ್ಕೊಂಡು ಯೂಸ್ ಮಾಡಿದ್ರೆ, ಕೆಲವೊಂದು ಸೀಸನಿಂಗ್ ಮಾಡ್ದೇನೆ ಯೂಸ್ ಮಾಡ್ಬೋದು ಮೇಡಮ್, ಅದು ಇದೆ ನಮ್ಮ ಹತ್ರ. ಸೊ ಎಲ್ಲ ಒಂದೇ ತರ ಅಂತಲ್ಲ ಹೇಳಕ್ಕಾಗಲ್ಲ, ಕೆಲವೊಂದು ನೀವು ಹಂಗೇನು ಯೂಸ್ ಮಾಡ್ಬೋದು, ತೊಳೆದ್ಬಿಟ್ಟು ಯೂಸ್ ಮಾಡ್ಬೋದು. ತಗೊಳ್ಬೇಕಿದ್ರೆ ನೀವು ಹೇಳ್ತೀರಾ? ನಾನು ಹೇಳ್ಕೊಡ್ತೀನಿ, ಅದು ಹೆಂಗ್ ಮಾಡ್ಬೇಕು ಹೇಳ್ಬಿಟ್ಟೆ ನಾನು ಕೊಡೋದು ನಾನು ನಿಮಗೆ. ಓಕೆ ಸರಿ, ನೆಕ್ಸ್ಟ್ ಕಿಚನ್ ಐಟಮ್ಸ್. ಜಗ್ ಇದೆ ನೋಡಿ, ವಾಟರ್ ಜಗ್ ಇದೆ ಅಲ್ಲಿ, ಅದರ ವಾಟರ್ ಜಗ್ ಇದೆ, ಕಡಾಯಿ ಇದೆ, ಗ್ಲಾಸ್, ನೀರ್ ಗ್ಲಾಸ್ ಇದೆ, ಕಾಫಿ ಗ್ಲಾಸ್ ಸಿಗುತ್ತೆ, ಡಿನ್ನರ್ ಸೆಟ್ ಸಿಗುತ್ತೆ, ಎಲ್ಲ ಸಿಗುತ್ತೆ ನಿಮ್ಗೆ. ಏನೇನು ಬೇಕಾದ್ರೂ ಮಣ್ಣಲ್ಲಿ ನಿಮಗೆ, ನಿಮ್ಮ ಮನೆಗೆ ಏನು ಬೇಕಾದ್ರೂ ಸಿಗುತ್ತೆ ನಿಮಗೆ. ಇದು ಮಾಡ್ಕೊ ಒಬ್ಬರಿಗೂ ಮಾಡ್ಕೋಬೇಕು ಅಡುಗೆ ಅಂದ್ರೆ ನೋಡಿ, ಚಿಕ್ಕದು ಇದು ಚೆನ್ನಾಗಿದೆ. ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ಆರಾಮಾಗಿ ಸಣ್ಣ ಪುಟ್ಟ ಏನಾದರೂ ಒಗ್ಗರಣೆ ಮಾಡ್ಕೊಳ್ಳೋಕೆ, ಒಬ್ಬರಿಗೆ ಮಾಡ್ತೀವಿ ಅಂದ್ರೆ ಮಾಡ್ಕೋಬಹುದು ಆರಾಮಾಗಿ ನೀವು. ಚೆನ್ನಾಗಿದೆ.
ಮತ್ತೆ ಫುಲ್ ಬಂದ ಇದೆ ಸರ್ ಇದು. ಚೆನ್ನಾಗಿರುತ್ತೆ, ಹೆವಿ ಆಗಿರುತ್ತೆ ನಿಮ್ಗೆ. ಅದು ಎಷ್ಟು ಯೂಸ್ ಮಾಡ್ತೀರೋ ಅಷ್ಟು ನಿಮ್ಗೆ ಇದಾಗ್ತಾ ಇರುತ್ತೆ. ಥಿಕ್ನೆಸ್ ಇದೆ ಅಂತ ಹೇಳಿದ್ರೆ ಗಟ್ಟಿಯಾಗಿದೆ. ಬಿರಿಯಾನಿ ಅಂಡಿ ಮೇಡಮ್, ಇದು ಬಿರಿಯಾನಿ ಮಾಡ್ಬೋದು, ಪಲಾವ್ ಮಾಡ್ಕೋಬಹುದು. ಸುಮಾರು ಎಷ್ಟು ಕೆಜಿ ಮಾಡ್ಬೋದು ಇದರಲ್ಲಿ ನೀವು ಒಂದು 1 kg 1.5 kg ಮಾಡ್ಬೋದು ಮೇಡಮ್. ಇದರಲ್ಲಿ ವೆಯ್ಟ್ ಇದೆ, ಸಿಕ್ಕಾಪಟ್ಟೆ ವೆಯ್ಟ್ ಇದೆ, ಚೆನ್ನಾಗಿದೆ. ನೀವು ದಮ್ ಹಾಕೋದೇ ಬೇಡ, ಇದ್ರಲ್ಲಿ ಮಾಡ್ಬಿಟ್ರೆ ಸಾಕು, ಅದು ಆಟೋಮೆಟಿಕ್ ಆಗಿ ನೀವು ಸ್ಟವ್ ಆಫ್ ಆದ್ಮೇಲೆ ಅದೇ ದಮ್ ಆಗ್ಬಿಡುತ್ತೆ. ಸೇಮ್ ಲಿಡ್ ಕೂಡ ಸಿಗುತ್ತೆ, ಮಣ್ಣಿಂದ ಎಲ್ಲ ತುಂಬಾ ಚೆನ್ನಾಗಿದೆ. ಅದನ್ನು ಆರಾಮಾಗಿ ಮನೆಯಲ್ಲಿ ದಮ್ ಬಿರಿಯಾನಿ ಮಾಡ್ತೀರಂದ್ರೆ ಇದು ಆರಾಮಾಗಿ ಇಟ್ಕೊಂಡು ಮಾಡ್ಕೋಬಹುದು ನೀವು. ದಮ್ ಹಾಕ ಇದೇ ಇಲ್ಲ ನಿಮ್ಗೆ, ಅದು ಆಟೋಮೆಟಿಕ್ ದಮ್ ಆಗ್ಬಿಡುತ್ತೆ. ಇದು ಇದರಲ್ಲಿ ದೊಡ್ಡದು ಇದೆ ನಮ್ಮ ಹತ್ರ. ಇದಕ್ಕಿಂತ ದೊಡ್ಡ ಸೈಜ್ ಬರುತ್ತೆ. ಇದಕ್ಕಿಂತ ದೊಡ್ಡ ಸೈಜ್ ತೋರಿಸ್ತೀನಿ. ಇದು ಬಿರಿಯಾನಿ ಇದೆ, ಅದಕ್ಕಿಂತ ದೊಡ್ಡದು. ಇದು ಅಂದ್ರೆ ಸ್ವಲ್ಪ ಅಗಲ ಇದೆ, ಇದು ಅಗಲ ಬರುತ್ತೆ, ಚೆನ್ನಾಗಿದೆ, ದೊಡ್ಡದಾಗೂ ಇರುತ್ತೆ. ಇದು ಇದು ಅಷ್ಟೇ ವೆಯ್ಟ್ ಇದೆ, ಚೆನ್ನಾಗಿದೆ. ನೋಡಿ ಎಷ್ಟು ಅಗಲ ಇದೆ ಅಂದ್ರೆ. ಕ್ಯಾಟ್ರಿಂಗ್ ಅವ್ರು ಇರ್ತಾರಲ್ಲ ಅವ್ರು ತಗೊಳ್ಳೋದು ನೋಡಿ. ಚಕೋರ್ ಇದೆ, ಸ್ವೀಟ್ ಕಪ್ಸು, ರಸಮಲೈ ಬೋಟ್ ಸಿಗುತ್ತೆ ನಿಮಗೆ. ಈ ಥರ ಎಲ್ಲ ಕಪ್ಸು, ಜಾಮೂನ್ ಕಪ್ಸು, ಚಿಕ್ಕ ಕಪ್ಪಿಂದ ಹಿಡಿದು ದೊಡ್ಡದವರೆಗೂ ಸಿಗುತ್ತೆ ನಿಮಗೆ. ನೋಡಿ ಇದೆಲ್ಲ ಬಿರಿಯಾನಿ ಪಾಟ್ ನೋಡಿರ್ತೀರ ನೀವು, ಕ್ಯಾಟ್ರಿಂಗ್ ಅವರು ಬಿರಿಯಾನಿ ಪಾಟ್ ಅಂತ ಕೊಡ್ತಾರೆ. ಸೊ ಆ ಥರದ ಅಂಡಿ ಇದು. ಇದರಲ್ಲೇ ಡಿಸೈನ್ ಸಿಗುತ್ತೆ ನೋಡಿ, ಬೇರೆ ಬೇರೆ ಡಿಸೈನ್ ಸಿಗುತ್ತೆ. ಮತ್ತೆ ಮಲಾಯಿ ಕೊಫ್ತಾ ಇದು ಮಾಡಿರ್ತೀರಾ ನೋಡಿ. ಈ ಥರದ್ದೆಲ್ಲ ಮನೆಗೆಲ್ಲ ಗೆಸ್ಟ್ ಬಂದಾಗ ಸರ್ವ್ ಮಾಡಕ್ಕೆ ಚೆನ್ನಾಗಿರುತ್ತೆ ನಿಮಗೆ. ನೋಡಿ ಇದೆಲ್ಲ ಎಲ್ಲ ಕ್ಯಾಟ್ರಿಂಗ್ ಅವ್ರಿಗೆ ಯೂಸ್ ಆಗೋ ಐಟಮೇ. ಇದೆಲ್ಲ ಒಂದೊಂದೊಂದು ಡಿಸೈನ್ ಇರುತ್ತೆ, ಚೆನ್ನಾಗೂ ಇರುತ್ತೆ ಇದರಲ್ಲಿ. ನೋಡಿ ಟೀ ಗ್ಲಾಸ್ಗಳು, ಸರ್ವಿಂಗ್ ಸ್ಪೂನ್ಸ್ ಕೂಡ ಮಣ್ಣಿಂದ ಇದೆ. ಸರ್ವಿಂಗ್ ಸ್ಪೂನ್ ಕೂಡ ಇದೆ ನಮ್ಮ ಹತ್ರ. ನೋಡಿ ಇದು ಸರ್ವಿಂಗ್ ಸ್ಪೂನ್, ಇದು ಸೌಟ್ ಅಂತೀವಲ್ಲ. ಸೊ ಆ ಥರ ಎಲ್ಲನೂ ಮಣ್ಣಲ್ಲೇ ಸಿಗುತ್ತೆ ನಿಮಗೆ. ಪ್ರತಿಯೊಂದು ಐಟಮ್ ಮಣ್ಣಲ್ಲಿದೆ ಮೇಡಮ್ ನಮ್ಮ ಹತ್ರ. ತುಂಬಾನೇ ಚೆನ್ನಾಗಿದೆ ನೋಡಿ, ಮಣ್ಣಿನ ಸ್ಪೂನ್ಸ್ ಆರಾಮಾಗಿ. ಇದ್ರಲ್ಲೇನೆ ಬೇರೆ ಬೇರೆ ಡಿಸೈನ್ಸ್, ಸೈಜ್ ಸಿಗುತ್ತೆ ಇದರಲ್ಲಿ, ಸೈಜ್ ಕೂಡ ಚಿಕ್ಕದಿಂದ ದೊಡ್ಡದವರೆಗೂ ಸಿಗುತ್ತೆ. ಅಂದ್ರೆ ಒಂದ್ಸಲ ಶಾಪ್ ವಿಸಿಟ್ ಮಾಡಿದಾಗಲೇ ನಿಮಗೆ ಗೊತ್ತಾಗೋದು ಎಷ್ಟೆಲ್ಲ ಐಟಮ್ಸ್ ಇದೆ ಅಂತ ಹೇಳ್ಬಿಟ್ಟು. ಬಿಕಾಸ್ ವಿಡಿಯೋನಲ್ಲಿ ತುಂಬಾ ತೋರಿಸ್ಲಿಕ್ಕೆ ಆಗೋದಿಲ್ಲ ಅಲ್ಲ. ಆರಾಮಾಗಿ ಚಾಮರಾಜಪೇಟೆ ವಿಶಾಲ್ ಮಠ್ ಎದುರುಗಡೆ ರೋಡಲ್ಲೇ ಇರೋದು. ಒಂದ್ಸಲ ವಿಸಿಟ್ ಮಾಡಿ, ನಿಮ್ಗೆ ಇಷ್ಟ ಆದ್ರೆ ಬೈ ಮಾಡಿ ಅಂತ ಹೇಳ್ಬೋದು. ಎಸ್ ಗೈಸ್, ನೋಡಿದ್ರಿ ಅಲ್ಲ ಎಷ್ಟೆಲ್ಲ ವೆರೈಟೀಸ್ ಇತ್ತು ಅಂತ ಹೇಳ್ಬಿಟ್ಟು. ಅದರಲ್ಲೂ ಮಣ್ಣಿನ ಪಾತ್ರೆನಲ್ಲಂತೂ ಸಿಕ್ಕಾಪಟ್ಟೆ ವೆರೈಟೀಸ್ ಇತ್ತು. ನಂಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಹೆಲ್ತ್ ವೈಸ್ ಕೂಡ ನಾವು ಇದನ್ನೆಲ್ಲ ಯೂಸ್ ಮಾಡಿದ್ರೆ ಸಿಕ್ಕಾಪಟ್ಟೆ ಬೆನಿಫಿಟ್ಸ್ ಇದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಆದಷ್ಟು ಆರೋಗ್ಯ ಚೆನ್ನಾಗಿರ್ಬೇಕಂತ ಹೇಳಿದ್ರೆ ಈ ರೀತಿ ಹಳೆ ಕಾಲದ ಸಾಂಪ್ರದಾಯದ ಮಣ್ಣಿನ ಪಾತ್ರೆಗಳನ್ನ ಯೂಸ್ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಎಲ್ಲ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡದೆ ಏನಾದ್ರು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು.